ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕಾಣದ ಕೈಗಳು ಮತ್ತು ದುಷ್ಟ ಶಕ್ತಿಗಳ ಒಂದು ಕುಮ್ಮಕ್ಕಿನಿಂದ ಸನಾತನ ಹಾಗೂ ಶ್ರದ್ಧಾಸ್ಥಾನಗಳಾದಂಥ ಧರ್ಮಸ್ಥಳದ ವಿಷಯದಲ್ಲಿ ಅನಾವಶ್ಯಕ SITಯನ್ನು ತರಾತುರಿಯಲ್ಲಿ ನಿರ್ಮಿಸಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಘಟನೆಗಳನ್ನು ನಡೆಸಿದ ಕಾಂಗ್ರೆಸ್ ಸರ್ಕಾರ ಈಗ ಆ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಕಾಣದ ಕೈಗಳ ಶಕ್ತಿಯಿಂದ ಅಲ್ಲಿ ಏನೂ ನಡೆದಿಲ್ಲ ಅನ್ನುವಂಥದ್ದನ್ನು ಸರ್ಕಾರದ SITಯ ಗಮನಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನನ್ನ ನಂಬಿಕೆ. ಹೀಗಾಗಿ ಈಗ ಅನೇಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥದ್ದು ಕೆಟ್ಟ ಭಾವನೆಯನ್ನು ಮೂಡಿಸುವಂಥ ಕೆಲಸನ ಮುಗಿದೋಗಿದೆ. ಇವಾಗ ಆ SITಯನ್ನು ಒಂದು ರೀತಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಹಾಕಿದ್ದಾರೆ. ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ, ನಿಮ್ಮ ಈ ಕುತಂತ್ರದ ಬುದ್ಧಿಯಿಂದ SIT ಮಾಡುವುದು ಸೂಕ್ತವಲ್ಲ. ಇದು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು, NIಗೆ ಕೊಡಬೇಕು ಅಂತ. ಇವಾಗ ಕೂಡ ಏನಾದರೂ ಒಂದು ಸ್ವಲ್ಪ ಮಾನವೀಯತೆ ಮತ್ತು ಮನುಷ್ಯತ್ವ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸರ್ಕಾರಕ್ಕೆ ಇದ್ದರೆ ತಕ್ಷಣವಾಗಿ ಕೇಂದ್ರ ಸರ್ಕಾರದ ತನಿಖಾ ದಳಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಆಗ್ರಹ ಇದೆ. ಅದೇ ಅವ್ರಿಗೆ ಗೊತ್ತಾಗಿದೆ, ಏನೇನೋ ಮಾಡಬೇಕು, ಸುಳ್ಳು ಆರೋಪಗಳನ್ನು ಹೊರಿಸಬೇಕು, ಧರ್ಮಸ್ಥಳದ ಮೇಲೆ ನಂಬಿಕೆಯನ್ನು ಕೆಡಿಸಬೇಕು ಅನ್ನುವಂಥದ್ದನ್ನು ಅದು ಯಾವುದೇ ರೀತಿ ಆಗಲಿಲ್ಲ. ಹೀಗಾಗಿ ಇವಾಗ ಆ ಕೇಸನ್ನು ನಿಧಾನವಾಗಿ ಮಾಡಿದರೆ ಜನ ಮರೆತು ಹೋಗ್ತದೆ ಅನ್ನುವಂಥದ್ದನ್ನು ಅವರ ಉದ್ದೇಶವಾಗಿರ್ತದೆ, ದುರುದ್ದೇಶವಾಗಿದೆ. ಹೀಗಾಗಿ ಅವರು ಇವತ್ತು ಅದರಿಂದ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಅದು ಮಂದಗತಿಯಲ್ಲಿ ಅದನ್ನು ಸಾಕ್ತಾ ಇದೆ.